स्वागत है आपका बी न्यूज नेशन में। मैं हूं आबिद हुसैन शेख। गाय को राष्ट्रीय पशु नेशनल एनिमल घोषित करने की मुस्लिम समुदाय ने की मांग। हावेरी जिला के हांगल में मुस्लिम समुदाय ने गाय को राष्ट्रीय पशु नेशनल एनिमल घोषित करने की मांग को लेकर जोरदार प्रदर्शन किया। अंजुमन इस्लाम कमेटी के नेतृत्व में एमजे सर्कल पर धरना दिया गया। प्रदर्शनकारियों ने कहा कि गाय हिंदू समाज की आस्था से जुड़ी हुई है और देश की एकता और भाईचारे को मजबूत करने के लिए गाय की सुरक्षा जरूरी है। उनका कहना था कि अगर केंद्र और राज्य सरकारें गाय को राष्ट्रीय पशु नेशनल एनिमल घोषित करें तो उसकी सुरक्षा को और ज्यादा मजबूती मिलेगी और हम भी इसकी सुरक्षा करेंगे। प्रदर्शन के दौरान गाय की खरीदो फरोख्त, जुबा करना, इंपोर्ट एक्सपोर्ट और गैर कानूनी व्यापार पर रोक लगाने की भी मांग उठाई गई। मुस्लिम नेताओं ने कहा कि सामाजिक सद्भावना बिना किसी भेदभाव के एक दूसरे का सम्मान को बढ़ावा देने के लिए सभी लोगों को मिलकर काम करना चाहिए की जोरदार आवाज उठाई। अंजुमन इस्लाम कमेटी और मुस्लिम समुदाय के लोगों ने राष्ट्रीय ಪ್ರಾಣಿಯನ್ನಾಗಿ ಮಾಡಲೇಬೇಕು 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 ಗೋವನ್ನ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲೇಬೇಕು 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 ಅನಗಲ್ ತಾಲೂಕಾ ಮುಸ್ಲಿಂ ಸಂಘಟನೆಗೆ ಅನಗಲ್ ತಾಲೂಕಾ ಮುಸ್ಲಿಂ ಸಂಘಟನೆಗಳಿಗೆ ಅನಗಲ್ ತಾಲೂಕಾ ಅಂಜುಮನ್ ಕಮಿಟಿಗಳಿಗೆ ಅನಗಲ್ ತಾಲೂಕಾ ನೇತೃತ್ವದಲ್ಲಿ ನಡೆದಂತ ಸಭೆಯನ್ನು ಅವರಿಗೆ ಜಯವಾಗಲಿ। ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ। ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲೇಬೇಕು 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 ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು। ವಿಷಯ ಏನಂತ ಹೇಳಿದ್ರೆ ಭಾರತದ ಬಹುಸಂಖ್ಯಾತ ಹಿಂದೂ ಸಮಾಜದವರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಮುಸಲ್ಮಾನರು ಗೋವನ್ನು ವಧೆ ಮಾಡ್ತಾ ಇದ್ದಾರೆ। ನಮ್ಮ ಮಾತೆ ಅಂತ ಅದನ್ನು ಪೂಜನೆ ಮಾಡ್ತೀವಿ, ಅದಕ್ಕೆ ಮುಸಲ್ಮಾನರು ಅದನ್ನು ಕೊಯ್ದು ತಿಂತಾ ಇದ್ದಾರೆ ಅಂಥೇಳಿ ಅವರ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವಾಗೈತಿ। ಅದಕ್ಕಾಗಿ ಅವರು ನಮ್ಮ ಸಹೋದರರು, ನಾವು ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಅವರ ಭಾವನೆಯಲ್ಲಿ ನಾವು ನಮ್ಮ ಭಾವನೆ ಕೂಡ ಸೇರಿಸಬೇಕು। ಅದಕ್ಕಾಗಿ ಅವರ ಭಾವನೆಗಳಿಗೆ ನೋವಾಗಬಾರ್ದು, ಆ ಭಾವನೆಗೆ ನೋವಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಭಾರತ ದೇಶದ ಎಲ್ಲ ನಾಗರಿಕರು ಮತ್ತು ಮುಸಲ್ಮಾನರು ಗೋವನ್ನು ವಧೆ ಮಾಡೋಂಗಿಲ್ಲ, ಗೋವಿನ ರಕ್ಷಣೆ ನಾವು ಕೂಡ ಮಾಡಬೇಕು। ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿಬಿಟ್ರೆ ಅದನ್ನು ಕೂಡ ನಾವು ರಕ್ಷಣೆ ಮಾಡೋಕ್ಕೆ ನಮಗೂ ಒಂದು ಅವಕಾಶ ಸಿಗ್ತೈತಿ ಅನ್ನೋ ದೃಷ್ಟಿಯಿಂದ ಒಟ್ಟಾರೆ ಗೋವನ್ನು ಈ ರಫ್ತು ಮಾಡೋದಾಗಲಿ, ಆಮದು ಮಾಡ್ಕೊಳ್ಳೋದಾಗಲಿ, ಮಾರಾಟ ಮಾಡೋದಾಗಲಿ, ವಧೆ ಮಾಡೋದಾಗಲಿ ಮಾಡಬಾರ್ದು ಅಂತೇಳಿ ನಮ್ಮ ಒಕ್ಕರಲ್ಲ ಆದೇಶ। ಒಂದು ವಿಷಯ ಏನಂತ ಹೇಳಿದ್ರೆ ಭಾರತದ ಬಹುಸಂಖ್ಯಾತ ಹಿಂದೂ ಸಮಾಜದವರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಮುಸಲ್ಮಾನರು ಗೋವನ್ನು ವಧೆ ಮಾಡ್ತಾ ಇದ್ದಾರೆ। ನಮ್ಮ ಮಾತೆ ಅಂತ ಅದನ್ನು ಪೂಜನೆ ಮಾಡ್ತೀವಿ, ಅದಕ್ಕೆ ಮುಸಲ್ಮಾನರು ಅದನ್ನು ಕೊಯ್ದು ತಿಂತಾ ಇದ್ದಾರೆ ಅಂಥೇಳಿ ಅವರ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವಾಗೈತಿ। ಅದಕ್ಕಾಗಿ ಅವರು ನಮ್ಮ ಸಹೋದರರು, ನಾವು ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಅವರ ಭಾವನೆಯಲ್ಲಿ ನಾವು ನಮ್ಮ ಭಾವನೆ ಕೂಡ ಸೇರಿಸಬೇಕು। ಅದಕ್ಕಾಗಿ ಅವರ ಭಾವನೆಗಳಿಗೆ ನೋವಾಗಬಾರ್ದು, ಆ ಭಾವನೆಗೆ ನೋವಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಭಾರತ ದೇಶದ ಎಲ್ಲ ನಾಗರಿಕರು ಮತ್ತು ಮುಸಲ್ಮಾನರು ಗೋವನ್ನು ವಧೆ ಮಾಡೋಂಗಿಲ್ಲ, ಗೋವಿನ ರಕ್ಷಣೆ ನಾವು ಕೂಡ ಮಾಡಬೇಕು। ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿಬಿಟ್ರೆ ಅದನ್ನು ಕೂಡ ನಾವು ರಕ್ಷಣೆ ಮಾಡೋಕ್ಕೆ ನಮಗೂ ಒಂದು ಅವಕಾಶ ಸಿಗ್ತೈತಿ ಅನ್ನೋ ದೃಷ್ಟಿಯಿಂದ ಒಟ್ಟಾರೆ ಗೋವನ್ನು ಈ ರಫ್ತು ಮಾಡೋದಾಗಲಿ, ಆಮದು ಮಾಡ್ಕೊಳ್ಳೋದಾಗಲಿ, ಮಾರಾಟ ಮಾಡೋದಾಗಲಿ, ವಧೆ ಮಾಡೋದಾಗಲಿ ಮಾಡಬಾರ್ದು ಅಂತೇಳಿ ನಮ್ಮ ಒಕ್ಕರಲ್ಲ ಆದೇಶ। ಒಂದು ವಿಷಯ ಏನಂತ ಹೇಳಿದ್ರೆ ಭಾರತದ ಬಹುಸಂಖ್ಯಾತ ಹಿಂದೂ ಸಮಾಜದವರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಮುಸಲ್ಮಾನರು ಗೋವನ್ನು ವಧೆ ಮಾಡ್ತಾ ಇದ್ದಾರೆ। ನಮ್ಮ ಮಾತೆ ಅಂತ ಅದನ್ನು ಪೂಜನೆ ಮಾಡ್ತೀವಿ, ಅದಕ್ಕೆ ಮುಸಲ್ಮಾನರು ಅದನ್ನು ಕೊಯ್ದು ತಿಂತಾ ಇದ್ದಾರೆ ಅಂಥೇಳಿ ಅವರ ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವಾಗೈತಿ। ಅದಕ್ಕಾಗಿ ಅವರು ನಮ್ಮ ಸಹೋದರರು, ನಾವು ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು ಅಂತ ಹೇಳಿದ್ರೆ ಅವರ ಭಾವನೆಯಲ್ಲಿ ನಾವು ನಮ್ಮ ಭಾವನೆ ಕೂಡ ಸೇರಿಸಬೇಕು। ಅದಕ್ಕಾಗಿ ಅವರ ಭಾವನೆಗಳಿಗೆ ನೋವಾಗಬಾರ್ದು, ಆ ಭಾವನೆಗೆ ನೋವಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಭಾರತ ದೇಶದ ಎಲ್ಲ ನಾಗರಿಕರು ಮತ್ತು ಮುಸಲ್ಮಾನರು ಗೋವನ್ನು ವಧೆ ಮಾಡೋಂಗಿಲ್ಲ, ಗೋವಿನ ರಕ್ಷಣೆ ನಾವು ಕೂಡ ಮಾಡಬೇಕು। ಅದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿಬಿಟ್ರೆ ಅದನ್ನು ಕೂಡ ನಾವು ರಕ್ಷಣೆ ಮಾಡೋಕ್ಕೆ ನಮಗೂ ಒಂದು ಅವಕಾಶ ಸಿಗ್ತೈತಿ ಅನ್ನೋ ದೃಷ್ಟಿಯಿಂದ ಒಟ್ಟಾರೆ ಗೋವನ್ನು ಈ ರಫ್ತು ಮಾಡೋದಾಗಲಿ, ಆಮದು ಮಾಡ್ಕೊಳ್ಳೋದಾಗಲಿ, ಮಾರಾಟ ಮಾಡೋದಾಗಲಿ, ವಧೆ ಮಾಡೋದಾಗಲಿ ಮಾಡಬಾರ್ದು ಅಂತೇಳಿ ನಮ್ಮ ಒಕ್ಕರಲ್ಲ ಆದೇಶ। ಒಂದು ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಗೋವಿನ ಹೆಸರ ಮೇಲೆ
ಒಂದು ಸಮುದಾಯಕ್ಕೆ ಸಾರ್ವಜನಿಕರಿಂದ ಮತ್ತು ಇಲಾಖೆ ವತಿಯಿಂದ ತೊಂದರೆಯನ್ನು ಕೊಡ್ತಾ ಇದೆ. ಕೆಲವು ಕಿಡಿಗೇಡಿಗಳು ತಮ್ಮ ಸ್ವಾರ್ಥಕ್ಕಾಗಿ ದುಡ್ಡನ್ನು ಸುಲಿಯ ಸಲುವಾಗಿ ನೈತಿಕ ಪೊಲೀಸ್ಗಿರಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ಉಲಮಾಗಳು ಈ ಬಕ್ರೀದ್ ಹಬ್ಬದಲ್ಲಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕು ಎಂದು ಕರೆ ನೀಡಿದ್ದಾರೆ. ಆ ಕರೆಗೆ ನಾವು ನಮ್ಮ ಉಲಮಾಗಳು ಹೇಳಿದ್ದು ಮಾತಕ್ಕೆ ಒಗ್ಗೂಟ್ಟು ಇವತ್ತು ಹಾನಗಲ್ ತಾಲೂಕಿನ ಸಮಸ್ತ ಮುಸ್ಲಿಂ ಸಮಾಜ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಂಜುಮನೆ ಇಸ್ಲಾಂ ಹಾನಗಲ್ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಅಂಜುಮನ್ಗಳು ಕೂಡಿಕೊಂಡು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು. ಅದಕ್ಕೆ ರಾಜ್ಯ ಸರ್ಕಾರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂಥೇಳಿ. ಇಲ್ಲ, ಈಗ 15 ದಿವಸ ಒಳಗಾಗಿ ನಾವು ತಾಲೂಕು ಒಳಗೆ ನಮಗೆ ಅದಕ್ಕೆ ರಿಸಲ್ಟ್ ಸಿಕ್ತಂದರೆ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. 15 ದಿವಸ ನಂತರ ಮತ್ತೆ ಎಲ್ಲ ಅಂಜುಮನ್ ಕಮಿಟಿ, ತಾಲೂಕಿನ ಅಂಜುಮನ್ ಕಮಿಟಿ ಸೇರಿಕೊಂಡು ಹಾವೇರಿ ಜಿಲ್ಲಾ ಎಲ್ಲ ಅಂಜುಮನ್ ಕಮಿಟಿಗೆ ಒಟ್ಟುಗೂಡಿಸಿಕೊಂಡು DC ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ. ರಾಷ್ಟ್ರೀಯ ಪ್ರಾಣಿ ಈಗೇನು ಕ್ರಮ ತಗೊಂಡಿದ್ದೀರಾ? ಗೋ ಕಟಾವು ಮಾಡೋದಾಗಿರ್ಬೋದು, ಮಾರಾಟ ಆಗಿರ್ಬೋದು, ಇಂಥವೆಲ್ಲ ಬಿಟ್ಟಿದ್ದೀರಾ? ಟೋಟಲ್ ಸ್ವಯಂ ಪ್ರೇರಣೆಯಿಂದ ನಾವು ಬಂದ್ ಮಾಡೀವಿ. ನಮ್ಮ ಬಕ್ರೀದ್ ಹಬ್ಬ ಹೋತು. ಆ ಹಬ್ಬದಲ್ಲಿ ಯಾರೂ ಒಂದು ಮುಸ್ಲಿಂ ಇದು ಮಾಡಿಲ್ಲ, ಗೋವನ್ನು ಕಟಾವು ಮಾಡಿಲ್ಲ. ಯಾಕಂತೇಳಿದರೆ ನಾವು ಒಂದು ಸಲ ಘೋಷಣೆ ಮಾಡಿದ ಮೇಲೆ ಆ ಪ್ರಕಾರ ನಡೆದುಕೊಳ್ಳುತ್ತೇವೆ. ನಮಗೆ और खबरों के लिए देखते रहिए बी न्यूज़ नेशन।